ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ರಾಡಿ. ಕಾಂಗ್ರೆಸ್ ಬಿಹಾರ ಆಡಳಿತ ವಿರೋಧಿ ಅಲೆ ಇದೆಯಲ್ಲ, ಅದನ್ನು ಬಳಸ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಸೋತಿದೆ. ವೋಟ್ ಚೋರಿ, ಗದ್ದಿ ಚೋರಿ, ಚುನಾವಣೆ ಮತ ತರಲ್ಲ. ಇನ್ನು ಕ್ಯಾನ್ವಾಸಿಗೆ ತಮಿಳುನಾಡು CM ಸ್ಟಾಲಿನ್ ಕರೆತಂದ್ರಲ್ಲ, ಅದು ದೊಡ್ಡ ಹಿನ್ನಡೆ. ಅಖಿಲೇಶ್ ಯಾದವ್ ಬಂದ ಪುಟ್ಟ ಹೋದ ಪುಟ್ಟ. ಮೋದಿ ತಾಯಿ ಹೀಯಾಳಿಸಿದ್ದು, ಮೋದಿ ಕಣ್ಣೀರು, ಮಹಿಳೆಯರು BJP ಕಡೆ. ಬಿಹಾರ ಭಾರತ ರಾಜಕಾರಣದ ಅತಿ ದೊಡ್ಡ ಪ್ರಯೋಗಶಾಲೆ. ಇಲ್ಲಿ ನಡೆದ ಚುನಾವಣೆ ಫಲಿತಾಂಶ ಕೇವಲ ಒಂದು ರಾಜ್ಯಕ್ಕಲ್ಲ, ಇಡೀ ದೇಶದ ರಾಜಕೀಯ ದಿಕ್ಕು ತೋರಿಸುವ ಸೂಚಕ. ನವೆಂಬರ್ ಅಂತ್ಯಕ್ಕೆ ಚುನಾವಣೆ ನಡೆಯುವ ಸಾಧ್ಯತೆ ಇದ್ದು, ಬಿಹಾರದಲ್ಲಿ ಅಧಿಕಾರ ಹಿಡಿಯಲು ಮತದಾರರ ಸೆಳೆಯುವ ಕಸರತ್ತು ಆರಂಭ. ಮತದಾರ ತೀರ್ಪು ಯಾರ ಪರ ನೋಡೋಣ ಬನ್ನಿ. ಬಿಹಾರ ಚುನಾವಣಾ ಕ್ಷೇತ್ರ 243, ಬಹುಮತಕ್ಕೆ ಜಸ್ಟ್ ಬೇಕಾಗಿರೋದು 122 ಸ್ಥಾನ. ಚುನಾವಣೆ ಸಮೀಕ್ಷೆ NDA ಪರ, ಅಂತಿಮ ತೀರ್ಪು ಅದೇ ದಿಕ್ಕಿಗೆ ಸಾಗುತ್ತಾ? BJP JDU LJP R 127, JDU BJP ಕ್ರಮವಾಗಿ 102 ಮತ್ತು 101 ಸ್ಥಾನ ಹಂಚಿಕೊಂಡರೆ, ಚಿರಾಗ್ ಪಾಸ್ವಾನ್ 20 ಸ್ಥಾನ, ಜಿತನ್ ರಾಮ್ ಮಾಂಝಿ ಅವರ HAM, ಉಪೇಂದ್ರ ಕುಶ್ವಾಹ ಅವರ RLM ಸೇರಿ 127 ಸ್ಥಾನ ಅಂತ ಸಮೀಕ್ಷೆ ಹೇಳುತ್ತೆ. ಇಂಡಿಯಾ ಅಲೈನ್ಸ್ 72 ಸ್ಥಾನ ಕೊಟ್ಟರೆ, ರಾಜಕೀಯ ಚಾಣಾಕ್ಷ ಪ್ರಶಾಂತ್ ಕಿಶೋರ್ ಪಕ್ಷ PKಗೆ 50 ಸ್ಥಾನ. ಇತರರು ಭಜಗೋವಿಂದಂ. NDAಗೆ ಪ್ರಧಾನಿ ಮೋದಿ ಟ್ರಂಪ್ ಕಾರ್ಡು. ಆದರೆ CM ಯಾರಾಗಬೇಕು ಎನ್ನುವ ಜನಾಭಿಪ್ರಾಯದಲ್ಲಿ ತೇಜಸ್ವಿ ಯಾದವ್ಗೆ ಮೊದಲ ಸ್ಥಾನ, ನಿತೀಶ್ ಕುಮಾರ್ ಸೆಕೆಂಡ್ ಪ್ಲೇಸ್, ಪ್ರಶಾಂತ್ ಕಿಶೋರ್ ಡಬಲ್ ಡಿಜಿಟ್ ಒಪಿನಿಯನ್, ಇನ್ನು ಚಿರಾಗ್ ಪಾಸ್ವಾನ್ ಸಿಂಗಲ್ ಡಿಜಿಟಲ್ಲೇ ಇದ್ದಾರೆ. ಆದರೆ ಬಿಹಾರದ ಆಡಳಿತಕ್ಕೆ ಯಾರು ಯೋಗ್ಯ ಅಂದರೆ NDA ಕೂಟಕ್ಕೆ ಮತದಾರರು ಜೈ ಎಂದಿದ್ದಾರೆ. ಬಿಹಾರ ವಿಧಾನಸಭೆಯಲ್ಲಿ ಒಟ್ಟು 243 ಸ್ಥಾನ. ಒಟ್ಟು ಮತದಾರರ ಸಂಖ್ಯೆ 7.64 ಕೋಟಿ. ಮತದಾರರು ಆಡಳಿತಾರೂಢ NDA 48.9%, ಇಂಡಿ ಘಟಬಂಧನ 35.6% ಮತ ಹಾಕುವುದಾಗಿ ಹೇಳಿದ್ದಾರೆ. ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆ ಮಹಿಳೆಯರಿಗೆ NDA ತುಂಬ ಇಷ್ಟ ಅಂತೆ ಕಾಣ್ರಿ. NDA ಮತ್ತೆ ಅಧಿಕಾರಕ್ಕೆ ಬರಬೇಕೆಂದು 43.6% ಪುರುಷರು ಅಭಿಪ್ರಾಯಪಟ್ಟಿದ್ದಾರೆ. 54.7% ಮಹಿಳೆಯರು BJP JDU ಮೈತ್ರಿಕೂಟಕ್ಕೆ ಜೈ ಎಂದಿದ್ದಾರೆ. ಆದರೆ ಮಹಾಗಠಬಂಧನ್ ಕಡೆ ಪುರುಷರ ಬೆಂಬಲ 39.8%. ಪುರುಷರು ಮಹಾಗಠಬಂಧನಿಗೆ ಮತ ಹಾಕುವುದಾಗಿ ಹೇಳಿದ್ದಾರೆ. 31.2% ಮಹಿಳೆಯರು ಮಾತ್ರ ಬಿಹಾರ ಮೈತ್ರಿಕೂಟಕ್ಕೆ ಮತ ಹಾಕುವುದಾಗಿ ತಿಳಿಸಿದ್ದಾರೆ. ಆದರೆ ನಿರುದ್ಯೋಗ ಸಮಸ್ಯೆ 51.2% ಮತದಾರರು ಗಮನ ಸೆಳೆದರೆ, 45.7% ಜನ ಬೆಲೆ ಏರಿಕೆ, 41% ಜನ ಭ್ರಷ್ಟಾಚಾರ, 36.9% ಮತದಾರರು ವಿದ್ಯುತ್ತು, ರಸ್ತೆ, ನೀರು ಹೀಗೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ಹಾಗೂ 19.5% ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆ ಕಡೆ ಬಟ್ಟು ಮಾಡಿದ್ದಾರೆ. ಮಹಾಗಠಬಂಧನ್ 56.9% ಯಾದವರು, 53.2% ಪರಿಶಿಷ್ಟ ಪಂಗಡ ಮತ್ತು 68.1% ಮುಸ್ಲಿಮರು ಮತ ಹಾಕ್ತಾರಂತೆ. ಇತರ ಎಲ್ಲ ಜಾತಿ NDA ಬೆಂಬಲಿಸುವುದಾಗಿ ತಿಳಿಸಿದೆ. CM ನಿತೀಶ್ ಕುಮಾರ್ ಕುರ್ಮಿ ಸಮುದಾಯಕ್ಕೆ ಸೇರಿದ್ದು, ಕುರ್ಮಿ ಜಾತಿಯ 85.1% ಜನರು NDA ಜೊತೆಗಿದ್ದಾರೆ. ಹಿಂದೂ ಮೇಲ್ಜಾತಿಯ 79.4% ಜನ ಆಡಳಿತಾರೂಢ ಮೈತ್ರಿಕೂಟಕ್ಕೆ ಜೈ ಎಂದಿದ್ದಾರೆ. ಕೊಯೇರಿ ಕುಶ್ವಾಹ ಸಮುದಾಯದ 66.2% ಜನ, 59.2% ದುಸಾದ್ ಪಾಸಿ, 59.2% ಯಾದವ್ ಅಲ್ಲದೆ OBC ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳಲ್ಲಿ 57.3%, ಇತರ SC ಗುಂಪುಗಳಲ್ಲಿ 52.6% NDA ಬೆಂಬಲಿಸ್ತಾರಂತೆ. ಕುತೂಹಲದ ಸಂಗತಿ ಎಂದರೆ, ಯಾದವ್ ಸಮುದಾಯದ 32.5% ಜನ ಮಹಾಗಠಬಂಧನ್ ಬದಲಿಗೆ NDA ಪರ ಮತ ಹಾಕ್ತೀವಿ ಎಂದಿದ್ದಾರೆ. SIR
62 ಲಕ್ಷ ಮತದಾರರು ಔಟು. ಇದು ಚುನಾವಣಾ ಹೈಲೈಟು. ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೀತಲ್ಲ, 22 ಲಕ್ಷ ಮತದಾರರು ಕೈಬಿಟ್ಟಿದ್ದು. ಅದರಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚು. ಆಗಸ್ಟ್ 1ರಂದು ಬಿಡುಗಡೆ ಮಾಡಿದ ಬಿಹಾರ ಕರಡು ಮತದಾರರ ಪಟ್ಟಿಯಲ್ಲಿ ಪುರುಷರಿಗಿಂತ ಹೆಚ್ಚಿನ ಮಹಿಳೆಯರ ಪಟ್ಟಿಯಿಂದ ಕೈಬಿಡಲಾಗಿದೆ. ಒಟ್ಟು 3.82 ಕೋಟಿ ಪುರುಷ ಮತದಾರರು ಹಿಂದೆ ಇದ್ದರೆ ಈಗ ಸುಮಾರು 25 ಲಕ್ಷ ಪುರುಷ ಮತದಾರರು ಕೈಬಿಡಲಾಗಿದೆ. ಮಹಿಳೆಯರು ಒಟ್ಟು 3.41 ಕೋಟಿ ಮತದಾರರಲ್ಲಿ ಸುಮಾರು 31 ಲಕ್ಷ ಮಹಿಳಾ ಮತದಾರರು ಕಾಣೆ. 2022ರಲ್ಲಿ ರಾಜಕೀಯ ತಂತ್ರಜ್ಞ ಪ್ರಶಾಂತ್ ಕಿಶೋರ್ PK ಪಕ್ಷ ಸ್ಥಾಪಿಸಿದರೆ ಅದರ ಮೂಲ ತತ್ವ ಬಿಹಾರದಲ್ಲಿ ಹೊಸ ರಾಜಕೀಯ ಪರ್ಯಾಯ ಸುಶಾಸನ, ಪಾರದರ್ಶಕತೆ, ಜನರ ಪಾಲ್ಗೊಳ್ಳುವಿಕೆ ಮಹತ್ವದ ಘೋಷಣೆ. ಬಿಹಾರ ಬದಲಾಗಬೇಕು ಅಂದರೆ ರಾಜಕಾರಣ ಬದಲಾವಣೆ ಆಗಬೇಕು. ಜನ ಸ್ವರಾಜ್ಯ ಯಾತ್ರೆ, 17,000ಕ್ಕೂ ಹೆಚ್ಚು ಕಿಲೋಮೀಟರ್ ಕಾಲ್ನಡಿಗೆ ಪ್ರವಾಸ, ಜನರ ಅಭಿಪ್ರಾಯ ಸಂಗ್ರಹ, ಗ್ರಾಸ್ ರೂಟ್ ಮೇಲೆ ಒತ್ತು, ಚುನಾವಣೆಗೂ ಮುನ್ನ ಬಲವಾದ ಸ್ಥಳೀಯ ಸಂಘಟನೆ ಕಟ್ಟೋದು ಯುವ ಮತದಾರರೇ ಗುರಿ. ಉದ್ಯೋಗ, ಶಿಕ್ಷಣ, ಆರೋಗ್ಯ, ಕೃಷಿ ಸುಧಾರಣೆ ಇವರ ಚುನಾವಣೆಯ ಸರಕು. ಆದರೆ ಲೀಡರ್ ಸಮಸ್ಯೆ ಕಾಣ್ರಿ. ಪ್ರಶಾಂತ್ ಕಿಶೋರ್ ಚುನಾವಣಾ ತಂತ್ರಜ್ಞ, 2014ರಲ್ಲಿ ಮೋದಿ, 2015ರಲ್ಲಿ ನಿತೀಶ್ ಕುಮಾರ್, 2021ರಲ್ಲಿ ಮಮತಾ ಬೇಗಂ, 2019 ಜಗನ್ ಅಧಿಕಾರಕ್ಕೇರಿದರೆ ಈಗ ಅವರೇ ಸ್ವತಂತ್ರ ಪಕ್ಷ ಕಟ್ಟಿದ್ದಾರೆ. ಆದರೆ ಇಲ್ಲೊಂದು ವಿಷಯ ಹೇಳಲೇಬೇಕು ಕಣ್ರಿ. ನಿಮಗೆ ಗೊತ್ತಿಲ್ಲದೇನಲ್ಲ, ಆದರೂ ಹೇಳದಿದ್ದರೆ ಅಪೂರ್ಣ. ರಾಹುಲ್ ಗಾಂಧಿ ಚೌಕಿದಾರ್ ಚೋರ್ ಅಂದರು, ತಗಲು ಹಾಕ್ಕೊಂಡ್ರು. ಕೋಲಾರದಲ್ಲಿ ಮೋದಿ ಹೆಸರಿನವರು ಕಳ್ಳರು ಅಂದರು. ಪ್ಲಸ್ ಆಗಿದ್ದು ಮೋದಿಗೆ. ಸೋನಿಯಾ ಗಾಂಧಿ ಮೋದಿ ಸಾವಿನ ವ್ಯಾಪಾರಿ ಅಂದರು. ಮತದಾರರು ತಿರುಗಿಸಿಕೊಟ್ರು. ಇನ್ನು ಖರ್ಗೆ ಚಾಚಾ ವಿಷ ಸರ್ಪ ನೆಕ್ಕಿದರೆ ಸತ್ತೋಗ್ತಾರೆ ಅಂದರು. ಮತದಾರರು ತಿರುಗಿಸಿಕೊಟ್ರು. ಈಗ ಮೋದಿ ತಾಯಿ ಅವಹೇಳನ, ಮೋದಿ ಕಣ್ಣೀರು, ಮಹಿಳಾ ಮತದಾರರು ಕಣ್ಣೀರು ತರಿಸಿದರೆ ಬಿಹಾರ ಚುನಾವಣೆಯಲ್ಲಿ ಮಹಿಳೆಯರೇ ರಾಜಕೀಯ ಭವಿಷ್ಯ ಬರೆಯುವುದಾಗಿದ್ದು ಹೀರಾಬೆನ್ ಅವಹೇಳನ ಬಿಹಾರ ಚುನಾವಣೆ ದಿಕ್ಕು ಬದಲಿಸಿದರೂ ಅಚ್ಚರಿ ಏನಿಲ್ಲ. ಇನ್ನು RJD ಪಕ್ಷದ ತೇಜಸ್ವಿ ಯಾದವ್ ಸಹೋದರರ ಮದುವೆ ಪ್ರಹಸನ, ಚುನಾವಣೆಯಲ್ಲಿ ಸ್ಪರ್ಧೆ ವಿಷಯ ಕೂಡ ಚುನಾವಣೆ ಸರಕು. ತಮ್ಮ ಕುಟುಂಬ ನೆಟ್ಟಗೆ ಇಟ್ಟುಕೊಳ್ಳಲಾಗದವರು ರಾಜ್ಯ ಆಳ್ತಾರ ಅಂದರೆ ಮಹಿಳಾ ಮತದಾರರು. ಮೋದಿ ತಾಯಿ ಕುರಿತು ನಿಂದನೆ ನಂತರ ಮೋದಿ ಕಣ್ಣೀರು ಹಾಕಿದ ದೃಶ್ಯ ಬಿಹಾರ ಮಹಿಳಾ ಮತದಾರರ ತಟ್ಟಿದೆ. ಮೋದಿ ತಾಯಿ ನಿಂದನೆ ಮತದಾರರ ಜೊತೆಗೆ ಹೋಗುವುದಿಲ್ಲ ಎಂದಿರೋದು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು BJP ಪರ ಓಟಾಗಿ ಪರಿವರ್ತನೆ ಆಗುವ ಸಾಧ್ಯತೆಯೇ ಹೆಚ್ಚು. ಇನ್ನು ನಿತೀಶ್ ಕುಮಾರ್ ಸ್ಥಿರತೆ, ಅಭಿವೃದ್ಧಿ, ಕಾನೂನು ಸುವ್ಯವಸ್ಥೆ ಪ್ಲಸ್ ಪಾಯಿಂಟು. ಬಿಹಾರ್ ಏನು ಜಂಗಲ್ ರಾಜ್ಯ ಅಂತ ಗುರುತಿಸಿಕೊಂಡಿತ್ತಲ್ಲ, ಅಂತಹ ಬ್ಯಾಡ್ ಒಪಿನಿಯನ್ ಕಳಚಿದ್ದೇ ನಿತೀಶ್ ಕುಮಾರ್. ಆದರೂ ಅನಾರೋಗ್ಯ ಮರವು ನಿತೀಶ್ ಕುಮಾರ್ ಮೈನಸ್. NDA ಅಲಯನ್ಸ್ ಲೀಡರ್ ರಾಹುಲ್ ಗಾಂಧಿ ಆಗಲಿ ತೇಜಸ್ವಿ ಯಾದವ್ ಆಗಲಿ ಬಿಹಾರ ಆಡಳಿತ ವಿರೋಧಿ ಅಲೆ ಬಳಸಿಕೊಳ್ಳುವುದರಲ್ಲಿನ ಸೋಲು ದೊಡ್ಡ ಮೈನಸ್. ತೇಜಸ್ವಿ ಯಾದವ್ ಯುವ ಮುಖ, ಜನತೆಯ ನಿರೀಕ್ಷೆ ಇದ್ದರೂ ಸಂಘಟನೆಯಲ್ಲಿ ಸೋತರೆ. ಬಿಹಾರದಲ್ಲಿ ಲಾಲು ಕುಟುಂಬದ ಮೇಲೆ ಒಳ್ಳೆಯ ಅಭಿಪ್ರಾಯವಂತೂ ಇಲ್ಲ. ಮೇವು ಹಗರಣ ಶಿಕ್ಷೆಯಲ್ಲಿದ್ದರೂ ಫೆರೋಲ್ ಮೇಲೆ ಹೊರಬಂದು ರಾಜಕೀಯ ನಡೆಸೋದು. ಜಾಬ್ ಫಾರ್ ಲ್ಯಾಂಡ್, ರೈಲ್ವೆ ಉದ್ಯೋಗ ಕೊಡಿಸುವುದಕ್ಕೆ ನಡೆಸಿದ ಲ್ಯಾಂಡ್ ಡೀಲ್ ಭ್ರಷ್ಟತೆ ಮತದಾರರನ್ನು ಮರೆತಿಲ್ಲ. ಲಾಲು ಕೇವಲ ತಮ್ಮ ಕುಟುಂಬಕ್ಕಾಗಿ ಕೆಲಸ ಮಾಡ್ತಾರೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲ್ಲ ಎಂಬ ಭಾವನೆ ಜನರಲ್ಲಿದೆ. ವಿರೋಧ ಅಲೆ ಇದ್ದರೂ ಕಾಂಗ್ರೆಸ್ ಬಳಸಿಕೊಳ್ಳಲು ಸಂಪೂರ್ಣ ಸೋತಿದೆ. ಡಬಲ್ ಡಿಜಿಟ್ ದಾಟೋದೇ ಕಷ್ಟ. ಬಿಹಾರದಲ್ಲಿ ರಾಹುಲ್ ಗಾಂಧಿ ಚುನಾವಣಾ ತಂತ್ರಗಾರಿಕೆ ಹೊಸವೇಲಿ ಸೋತಿದ್ದಾರೆ. ಹಿಂದೂ ವಿರೋಧಿ ಬಿಹಾರಿಗಳ ಪಾನಿಪೂರಿವಾಲಾ ಅವರು ತಮಿಳುನಾಡಿಂದ ಓಡಿಸಬೇಕು ಎಂದಿದ್ದ MK ಸ್ಟಾಲಿನ್ ಬಿಹಾರಕ್ಕೆ ಕರೆಸಿ ರಾಹುಲ್ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಎತ್ತು ಹಾಕ್ಕೊಂಡ್ರು. ಅಖಿಲೇಶ್ ಯಾದವ್ ಬಿಹಾರಕ್ಕೆ ಬಂದಿದ್ದು ಹೇಗೆ ಗೊತ್ತಾ ಅಂದರೆ ಹೋದ ಪುಟ್ಟ ಬಂದ ಪುಟ್ಟ. ಬಿಹಾರದಲ್ಲಿ ಅಖಿಲೇಶ್ ಯಾದವ್ ಪಾರ್ಟಿ ಸಂಘಟನೆಯೂ ಇಲ್ಲ, ಹೇಳಿಕೊಳ್ಳುವ ಲೀಡರೂ ಇಲ್ಲ. ಇನ್ನು ಲಾಲು ಕುಟುಂಬದೊಂದಿಗೆ ಹತ್ತಿರದ ನಂಟಿದೆ. ಅಖಿಲೇಶ್ ಯಾದವ್ ಬಿಹಾರ ಟ್ರಿಪ್ ಮಾಡಿ ಹೋಗಿದ್ದೇ ಪ್ಲಸ್ಸು. ಇಂಡಿ ಅಲಯನ್ಸ್ ನಾಯಕತ್ವ ಗೊಂದಲ, ಸಾಮರಸ್ಯ ಕೊರತೆ, ಮತದಾರರ ಕೈ ಹಿಡಿಯೋದು ಕಷ್ಟ. ಜನ ಸ್ವರಾಜ್ ಪಾರ್ಟಿ ಕಿಂಗ್ ಮೇಕರ್ ಆಗುತ್ತಾ?
ಪ್ರಶಾಂತ್ ಕಿಶೋರ್ ಚುನಾವಣೆ ತಂತ್ರಗಾರ. ಆದರೆ ಈಗ ಅವರೇ ರಾಜಕಾರಣಿ. 2022ರಿಂದ ಪ್ರಾರಂಭವಾದ ಜನಸ್ವರಾಜ್ ಯಾತ್ರೆ ಫಲ ಕೊಡುತ್ತಾ ಗ್ರಾಮದಿಂದ ಗ್ರಾಮ ಮನೆಗೆ ತೆರಳಿ ಜನರ ಮನಸ್ಸು ಗೆದ್ದ ಪೀಕೆ ಒಟ್ಟಾರೆ 50 ಸ್ಥಾನ ಗೆಲ್ಲುತ್ತೆ ಎನ್ನುತ್ತೆ ಸಮೀಕ್ಷೆ. ಬಿಹಾರ ರಾಜಕೀಯದಲ್ಲಿ 3ನೇ ದೊಡ್ಡ ಪಕ್ಷ. ಯುವಕರು, ಅಸಮಾಧಾನಿತ JDU RJD ಮತದಾರರು, ನಗರ ಪ್ರದೇಶದ ವಿದ್ಯಾವಂತರು ವೋಟ್ ಪೀಕೆ ಕಡೆ ಹೊರುವ ಸಾಧ್ಯತೆ ಇದೆ. ಎಲ್ಲಾದರೂ ಹಂಗಿನ ಅಸೆಂಬ್ಲಿ ಆದರೆ ಪೀಕೆ ಕಿಂಗ್ ಮೇಕರ್. ವೋಟ್ ಚೋರಿ, ಗದ್ದಿ ಚೋರಿ ಆರೋಪ. ಚುನಾವಣಾ ಪ್ರಚಾರದಲ್ಲಿ ವಿರೋಧಿಗಳು BJP ವೋಟ್ ಚೋರಿ ಮಾಡ್ತಿದೆ, ಗದ್ದೆ ಕದ್ದುಕೊಂಡು ಹೋಗ್ತಿದೆ ಅದು ಘೋಷಣೆ ಕೂಗಿದ್ದರು. ಆದರೆ ಬಿಹಾರ ಮತದಾರರು ಅದನ್ನು ನಂಬ್ತಾನೇ ಇಲ್ಲ. ಅವರು ಸೋಲು ಮುಂಚಿತ ಒಪ್ಪಿಕೊಂಡ ಶಬ್ದಬಿದು ಎನ್ನುವುದು ಅವರ ಅಭಿಪ್ರಾಯ. ಬಿಹಾರದ ರಾಜಕೀಯದ ಹೊಸ ಸಮೀಕರಣ ಅಂದರೆ NDA ಬಹುಮತದ ಅಂಚಿನಲ್ಲಿದೆ. ಸಮೀಕ್ಷೆಗಳು 127 ಸ್ಥಾನಗಳ ಆಸುಪಾಸಿದೆ. ಜನಸ್ವರಾಜ್ 50 ಸ್ಥಾನಗಳೊಂದಿಗೆ ಕಿಂಗ್ ಮೇಕರ್. ಬಿಹಾರದಲ್ಲಿ ಯಾವ ಪಕ್ಷಕ್ಕೆ ಬಹುಮತ ಬಾರದಿದ್ದರೆ PK ಬಿಹಾರ ಅಧಿಕಾರ ಭವಿಷ್ಯ ನಿರ್ಧರಿಸುತ್ತೆ. ಇಂಡಿಯಾ ಅಲಯನ್ಸ್ 72 ಸ್ಥಾನಗಳಿಗೆ ಸೀಮಿತ. ಬಿಹಾರದಲ್ಲಿ ಕಾಂಗ್ರೆಸ್ಸಿನ ರಾಜಕೀಯ ಅಸ್ತಿತ್ವವೇ ಕುಸಿಯುವ ಸ್ಪಷ್ಟ ಸಂದೇಶ. ಚಿರಾಗ್ ಪಾಸ್ವಾನ್ ಕೆಲವು ಕ್ಷೇತ್ರಗಳಲ್ಲಿ ಪ್ರಭಾವ ಉಳಿಸಿಕೊಂಡಿದ್ದಾರೆ. ಆದರೆ ಈ ಬಾರಿ ಶೂನ್ಯ ಇಲ್ಲ, ನಿರೀಕ್ಷೆಗಿಂತ ಕಡಿಮೆ ಫಲಿತಾಂಶ. ಕಳೆದ ಚುನಾವಣೆಯಲ್ಲಿ 1 ಸ್ಥಾನ ಗೆದ್ದಿದ್ದ ಪಾಸ್ವಾನ್ ಈ ಬಾರಿಯೂ ಹೆಚ್ಚಿನ ಸೀಟಿನ ಬೇಡಿಕೆ ಇಟ್ಟಿದ್ದು ಸ್ಥಾನ ಹೊಂದಾಣಿಕೆ ಆಗಿಲ್ಲ. NDA ಸರ್ಕಾರ ರಚಿಸುವ ಗ್ಯಾರಂಟಿ ಇದ್ದರೂ ಪ್ರಶಾಂತ್ ಕಿಶೋರ್ 50 ಸ್ಥಾನ ಬಲ ನಿರೀಕ್ಷಿಸಲು ಆಗೋದೇ ಇಲ್ಲ. ಮುಂದಿನ ಬಿಹಾರ ಚುನಾವಣೆಯ ಸ್ಥಿತ್ಯಂತರದ ಮುನ್ಸೂಚನೆ PK. ಬಿಹಾರ ರಾಜಕೀಯದಲ್ಲಿ 3 ಫಿಲ್ಲರ್ ಸ್ಪಷ್ಟ. ಜನಸ್ವರಾಜ್ ಮುಂದಿನ ಲೋಕಸಭಾ ಚುನಾವಣೆಗೂ ಬಿಹಾರ ವಿಧಾನಸಭಾ ಫಲಿತಾಂಶ ದೊಡ್ಡ ಪ್ರಭಾವ ಬೀರದಂತೂ ಗ್ಯಾರಂಟಿ. ಬಿಹಾರ ವಿಧಾನಸಭಾ ಚುನಾವಣೆ 2025 ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಆದರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಚುನಾವಣೆ ಶೆಡ್ಯೂಲ್ ಬರುವ ಸಾಧ್ಯತೆ ಇದೆ. RJDಯ ತೇಜಸ್ವಿ ಯಾದವ್ ಯುವಶಕ್ತಿ ಉದ್ಯೋಗಿ ಅಜೆಂಡಾ ಮುಂದಿಟ್ಟುಕೊಂಡಿದ್ದಾರೆ. ಪ್ರಶಾಂತ್ ಕಿಶೋರ್ ಜನಸ್ವರಾಜ್ ಯಾತ್ರೆ ಈಗ ಪ್ರಚಾರ ತಾಪಮಾನ ಹೆಚ್ಚಿಸಿದೆ. ಕಾಂಗ್ರೆಸ್ ಬಲವಾದ ತಂತ್ರ ತೋರಿಸಿಲ್ಲ. ಆದರೆ ಚುನಾವಣೆ ಅನೌನ್ಸ್ ಆಗದಿದ್ದರೂ ತಾಲೀಮು ಮಾತ್ರ ಜೋರಾಗಿ ನಡೀತಿದೆ. ಬಿಹಾರ ಚುನಾವಣೆ ಕುರಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.